ದೈವಾರಾಧಕರೆಲ್ಲ ಈ ಸಿನಿಮಾ ಬಗ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದೇವರನ್ನ ಬೇರೆ ರೀತಿಯಾಗಿ ತೋರಿಸಿದ್ರೆ ದರ್ಶಕರನ್ನ ನಾನು ದೈವವನ್ನು ನಂಬುವಂಥವನು, ದೈವವನ್ನು ಆರಾಧನೆ ಮಾಡುವಂಥವನು. ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಕಮ್ಮಿ ಆಗಬಾರ್ದು, ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು. ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು. ಪ್ರತಿಯೊಂದು ವಿಚಾರಗಳಿಗೂ ಅವರವ್ರದ್ದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ. ಹಾಗಾಗಿ ಎಲ್ರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ, ಅವರವರು ಹೇಳುವಂಥದ್ದು ಹೇಳ್ತಾರೆ. ನನಗೂ ಮತ್ತು ದೈವಕ್ಕೂ ಏನು ವಿಚಾರ ಇರುತ್ತೆ, ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು, ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು. ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು. ನಾನು ಹೊಸಬ ಅಲ್ಲ, ಇದು ಹಿಂದಿನೂ ಕೂಡ ತಂದಿದ್ದರು, ಮುಂದೇನೂ ಕೂಡ ತರೋರು ಇರ್ತಾರೆ. ತರೋರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಈ ದೈವಾರಾಧಕರೆಲ್ಲ ಈ ಸಿನಿಮಾ ಬಗ್ಗೆ ಒಂದಷ್ಟು ವಿರೋಧಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ದೇವರನ್ನ ಬೇರೆ ರೀತಿಯಾಗಿ ತೋರಿಸಿದ್ರೆ ದರ್ಶಕರನ್ನ ನಾನು ದೈವವನ್ನು ನಂಬುವಂಥವನು, ದೈವವನ್ನು ಆರಾಧನೆ ಮಾಡುವಂಥವನು. ಸೊ ಹಾಗಾಗಿ ಸಿನಿಮಾದಲ್ಲಿ ಯಾವತ್ತೂ ಕೂಡ ದೈವದ ಅನುಮತಿಯನ್ನು ತಗೊಂಡಾಗಲಿ ಅಥವಾ ಸಿನಿಮಾದಲ್ಲಿ ದೈವವನ್ನು ತೋರಿಸುವ ರೀತಿಯಾಗಲಿ ಎಲ್ಲೂ ಅದು ಏನೂ ಹೆಚ್ಚು ಕಮ್ಮಿ ಆಗಬಾರ್ದು, ಅದಕ್ಕೆ ಯಾವ ರೀತಿಯಾದಂಥ ತಪ್ಪುಗಳಾಗಬಾರ್ದು ಅನ್ನುವಂತಹ ಗಮನ ಇಟ್ಟುಕೊಂಡೇ ಸಿನಿಮಾವನ್ನು ಮಾಡಿರುವಂಥದ್ದು. ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸಿನಿಮಾ ಮಾಡಿರುವಂಥದ್ದು. ಪ್ರತಿಯೊಂದು ವಿಚಾರಗಳಿಗೂ ಅವರವ್ರದ್ದೇ ಆದಂತಹ ಪರ್ಸ್ಪೆಕ್ಟಿವ್ಗಳಿರುತ್ತೆ. ಹಾಗಾಗಿ ಎಲ್ರಿಗೂ ಅವ್ರಿಗೆ ಹೇಳುವಂಥ ಹಕ್ಕಿರುತ್ತೆ, ಅವರವರು ಹೇಳುವಂಥದ್ದು ಹೇಳ್ತಾರೆ. ನನಗೂ ಮತ್ತು ದೈವಕ್ಕೂ ಏನು ವಿಚಾರ ಇರುತ್ತೆ, ನಾನು ಯಾವ ರೀತಿಯಲ್ಲಿ ನಂಬ್ತೀನಿ ಅದನ್ನು, ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ತರಬೇಕು ಅಂದ್ಕೊಂಡೆ ಅದನ್ನು. ಸೊ ಆ ರೀತಿಯಲ್ಲಿ ತಂದಿದ್ದೀವಿ ಅದನ್ನು. ನಾನು ಹೊಸಬ ಅಲ್ಲ, ಇದು ಹಿಂದಿನೂ ಕೂಡ ತಂದಿದ್ದರು, ಮುಂದೇನೂ ಕೂಡ ತರೋರು ಇರ್ತಾರೆ. ತರೋರು ಸರಿಯಾದ ರೀತಿಯಲ್ಲಿ ತರಬೇಕು ಅಂತ ಅಂದ್ಕೊಂಡು ನಾನು ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು.